ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ದಯವಿಟ್ಟು ಎಲ್ಲರೂ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊತಾ ಇದೀವಿ. ಹಾಯ್, ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಅಂದರೆ ರೀಲ್ಸಲ್ಲಿ ಆಲೇ ನೋಡಿರ್ತೀರ, ಗಿಲ್ಲಿಯವ್ರನ್ನ ಮೀಟ್ ಮಾಡಿರೋದು ಮತ್ತು ಅಲ್ಲಿ ಯಾರ್ಯಾರು ಬಂದಿದ್ರು ಅಂತ ಎಲ್ಲನೇ ಒಂದು ರೀಲ್ಸಲ್ಲಿ ಪೂರ್ತಿ ತೋರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಬ್ಲಾಗು ಅದಕ್ಕೆ ಇಲ್ಲಿ ಹೋಗ್ಬೇಕಾದ್ರೇ ನಾವು ಈ ಬ್ಲಾಗ್ ಮಾಡ್ಕೊಂಡು ಹೋಗಿದ್ದು. ನೋಡಮ್ಮ, ಒಂದು 5 ನಿಮಿಷನೋ 10 ನಿಮಿಷನೋ ಬ್ಲಾಗ್ ಮಾಡಮ್ಮ, ತುಂಬ ಅದು ಮಾತಾಡ್ಬೋದು ಬ್ಲಾಗಲ್ಲಾದರೆ ಮತ್ತು ತೋರ್ಬೋದು ಅಂತ ಅಂದ್ಬಿಟ್ಟು. ಎಲ್ರಿಗೂ ಮಾಮೂಲಿ ಗೊತ್ತಿರ್ತದೆ ಇದು. ಈ ಈವೆಂಟ್ ಬಂದು ಟ್ರೈಲರ್ ಲಾಂಚ್ ಈವೆಂಟ್ ಬಂದು ಇದು ಇಲ್ಲಿ ಎಲ್ಲ ಪ್ರತಿಯೊಂದು ಫೋಟೋಗಳೆಲ್ಲ ಹಾಕವ್ರೆ ನೋಡಿ. ಇಲ್ಲಿ ಸಮೃದ್ಧಿ ಮಂಜಣ್ಣವ್ರದ್ದು ಮತ್ತು ಧನ್ವೀರ್ ಸರು, ದರ್ಶನ್ ಸರು, ವಿಜಯಲಕ್ಷ್ಮಿ ಮೇಡಮು ಮತ್ತು ವಿನೀಶ್ ಅವರು ಎಲ್ಲರದು ಇಲ್ಲಿ ಫೋಟೋ ಎಲ್ಲನೇ. ಹಯಗ್ರೀವ ಟ್ರೈಲರ್ ಲಾಂಚ್ ಬಿಡುಗಡೆ ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮಕ್ಕೆ ನಾವು ಕೂಡ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಆದರೆ ಅಲ್ಲಿಗೆ ಮೇಯ್ನ್ ಪಾಯಿಂಟು ನಾವು ಹೋಗೋಕ್ಕೆ ಗಿಲ್ಲಿಯವರು ಬರ್ತಾರೆ ಅಂತ ಮಾಮೂಲಿ ವೀಡಿಯೋ ಮಾಡಿ ಹಾಕಿದ್ರಲ್ಲ, ನಾವು ಬರ್ತೀವಿ ನೀವು ಬನ್ನಿ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಅದು ಅಲ್ಲದೆ ನಾವು ಒಂದು ಸಲನೂ ಮೀಟ್ ಮಾಡಿರಲಿಲ್ಲ. ಇದು ಸುಮಾ ರವಿ ಇದು ಕನ್ವೆನ್ಷನ್ ಹಾಲ್, ಚೌಟ್ರಿ ಮದುವೆ ಚೌಟ್ರಿ ಸುಮಾ ರವಿನಿಯ ಹೌದು. ಭಾರಿ ಜೋರಾಗಿ ನಡಿವಂಗದೆ ಫಂಕ್ಷನು. ನೋಡಮ್ಮ ಯಾರ್ಯಾರು ಬರ್ತಾರೆ, ಏನು ಕತೆ ಹೆಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ಈ ಲಾಕ್ಸಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲೇ ಮಡ್ಗದ ಹೆಲ್ಮೆಟಾ? ಇಲ್ಲೇ ಮಡ್ಗೋಗ್ರು ಹಾಕೋಗ್ರು ಕೊಡ್ತಾರೆ. ಫೋನ್ ಮಾಡದ ನಿರತ ಆರ್ಯ ನಿರತ ಅಂತ ಹೇಳ್ತಾ ಹಾಂ ಹಾಂ ಆಯ್ತಾಯ್ತು ಮಾಡೋಣ. ಹಾಂ ಯಾವುದೋ ಕಾಣೆ ಇಲ್ಲೇ ಹೊರಗಡೆ. ಹೌದು. ಹಾಂ 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 ಓಕೆ ಆಯಿತು. ಒಂದು 5 ನಿಮಿಷ ಬಂದೆ ಅಂತ. ಬೌನ್ಸರ್ ಅಂತಲೇ ಏನದು ಅನ್ನೋದು ಬಾಡಿಗಾರ್ಡ್ಸು. ಅಲ್ಲಿ ಬ್ರದರು ನಿಗಾ ಹೊಡಿತಾರಲ್ಲ, ಅವರು ಪಾಂಡುಪುರದವರಂತೆ. ಬಂದು ಆಮೇಲೆ ಬಂದು ಮಾತಾಡ್ಸಿದ್ರು. ತುಂಬ ಟೈಮ್ ಮಾತಾಡಿದ್ರು. ಹಂಗೆ ಏನೋ ಯಾವ ಥರ ಅಂತೆಲ್ಲ ಕೇಳಿದೆ. ಹಿಂಗೆ ಎಲ್ಲೆಲ್ಲಿ ಈ ಥರ ಒಂದು ಈವೆಂಟು ನಡೀತವೆ, ಸೆಲೆಬ್ರಿಟಿ ರಾಜಕೀಯ ಈವೆಂಟ್ಗಳೆಲ್ಲ ನಡೀತವೆ, ಅಲ್ಲಿಗೆಲ್ಲ ಪ್ರತಿ ಕಡೆಯೂ ನಾವು ಹೋಗ್ತಾ ಇರ್ತೀವಿ ಅಂತ ಅಂದರು ಅವರು ಬೌನ್ಸರು. ಮತ್ತು ಪೊಲೀಸರು ಮತ್ತು ಬೌನ್ಸರು ಇರಲೇಬೇಕು. ಸೆಲೆಬ್ರಿಟೀಸು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವರು ಇನ್ವೈಟ್ ಮಾಡಿರ್ತಾರಲ್ಲ, ಅವರು ಅಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದರೆ ಇದೆ ಸುಮಾ ರವಿ ಚೌಟ್ರಿ. ಜಾಗ ಚಿಕ್ಕದು. ನಾನೇನೋ ಅಲ್ಲಿ ಒಳಗಡೆ ಸುಮಾ ರವಿ ಚೌಟ್ರಿ ಒಳಗೆ ಏನೋ ನಡೆಯುತ್ತೆ ಅಂದ್ಕೊಂಡಿದ್ದೆ. ಹಾಂ ಆಯ್ತಾಯ್ತು ಮೇಡಮ್. ಈಗ ರೀಲ್ಸಲ್ಲಿ ಪೂರ್ತಿ ತಿಳಿಸೋಕ್ಕಾಗಲ್ಲ ಅಂದ್ಬಿಟ್ಟು ಬ್ಲಾಗ್ಸ್ ಮಾಡ್ತಾ ಇರೋದು. ಓಕೆ, ಬ್ಲಾಗ್ ಮಾಡಿ ಇವತ್ತು ಬೆಳಗ್ಗೆ ಅಪ್ಲೋಡ್ ಮಾಡಿ. ಹಾಂ ಬೆಳಗ್ಗೆನೆ ಟ್ರೈಲರ್ ಹೆಂಗೈತೆ ನೋಡಿ, ಟ್ರೈಲರ್ ಅಭಿಪ್ರಾಯ ಹೇಳ್ಬೇಕು ನೀವು. ಹಾಂ ಹಾಂ ಆಯ್ತಾ? ಹಾಂ ಟ್ರೈಲರ್ ಅಭಿಪ್ರಾಯ ಜನಗಳಿಗೆ ತಿಳಿಸ್ಬೇಕು. ಹಾಂ ಹೊರಗಡೆಗೆ ನಡೆಯೋದು. ಚೌಟ್ರಿ ಒಳಗಡೆ ನಡೆಯಲ್ಲ, ಚೌಟ್ರಿ ಒಳಗಡೆ ಜಾಸ್ತಿ ಜನ ಹೋಗ್ಬಿಡ್ತಾರೆ. ಈಗ ನಮ್ಮ ಡಿ ಬಾಸ್ ಅವ್ರ ವೈಫ್ ವಿಜಯಲಕ್ಷ್ಮಿ ಬರ್ತಾರೆ. ಹಂಗೆ ಬಂದಾಗ ಕ್ರೌಡ್ ಹೆಂಗೆ ಮೇಂಟೈನ್ ಮಾಡೋರು? ಪೊಲೀಸು ಎಲ್ಲ ಅವರೇ, ವಾಸಿಯವ್ರು ಮಾತ್ರ ಅಲ್ಲಿ ಎಲ್ಲ ಎಂಟ್ರಿ ಇರೋದು. ಆಯ್ತಾ? ಮತ್ತೆ ಯಾರು ಒಳಗಡೆ ಬರೋಲ್ಲ ಅಷ್ಟು ಈಸಿಯಾಗಿ. ಆಯ್ತಾ? ನೋಡಿ ಬೌನ್ಸರ್ಗಳಲ್ಲಿ ಎಷ್ಟು ಜನ ಇದ್ದಾರೆ. ಹೌದು, ಆಗಲೇ ನೋಡಿ ತೋರಿಸಿ, ಬ್ಯಾಕ್ ಕ್ಯಾಮ್ರಾ ಹಾಕ್ಬಿಟ್ಟು ತೋರಿಸಿ. ಆಲೇ ಹಿಡ್ದೀನಿ, ಎಲ್ಲಾನು ಹಿಡ್ದೀನಿ. ಬೌನ್ಸರ್ಸ್ ಹಾಂ ಆಯ್ತು. ಎಲ್ಲಿ ಕೂತ್ಕೊಳ್ಳೋದು? ಹಾಂ ಎಲ್ಲಿ ಕೂತ್ಕೊಳ್ಳೋದ ಕಣೆ? ನಮಗೆ ಕತ್ತಿಗೆ ಒಂದು 5 ಕೊಟ್ಟಿದ್ರು. ಅದೇನೋ ಕತ್ತಿಗೆ ಹಾಕೊಳ್ಳೋದು ಹಯಗ್ರೀವ ಅಂತ ಇತ್ತು. ಅದು ಹಾಕೊಂಡಿದ್ರೆ ಇಲ್ಲಿ ಮುಂದೆಗಡೆ ಕುಂತ್ಕೊಳ್ಳೋಕ್ಕೆ ಸಾಧ್ಯ. ಅಲ್ಲೇನೋ ಒಂದು ಕಂಬಿ ಸಿಸ್ಟಮ್ಮು ಏಕ ಕಂಬಿ ಮಡಗವ್ರೆ. ಬ್ಯಾಕ್ ಸೈಡು ಅವರು ಕತ್ತಿಗೆ ಹಯಗ್ರೀವ ಟೀಮು ಅಂತ ಕೊಟ್ಟಿರಲ್ವಲ್ಲ, ಅವರು ಬ್ಯಾಕ್ ಸೈಡು ಕೂತ್ಕೊಳ್ಳುವಂಥದ್ದು. ಆ ಥರ ಪರ್ಮಿಷನ್ ಇರೋರು ಇಲ್ಲಿ ಮುಂದೆಗಡೆ ಮಾಮೂಲಿ ಮುಂದೆಗಡೆ ಒಂದು 3 ಲೈನು ಏನಿದ್ದಾವೆ ಇಲ್ಲಿ ಕೂತ್ಕೊಳ್ಳುವಂಥದ್ದು. ಈ ಥರ ಫಂಕ್ಷನಲ್ಲಿ ಕೆಲವೊಂದು ಕಡೆ ಇರುತ್ತೆ, ಆ ಥರ ಒಂದು ಆಪ್ಷನ್ಸ್ಗಳು ಇರ್ತವೆ.
ಅಂದರೆ ರಿಹರ್ಸೆಲ್ಲು ಟ್ರೈಲರ್ ಲಾಂಚ್ ಆಗೋ ಮೂಮೆಂಟು ಮೊದಲು ಎಲ್ಲ ಸಾಂಗ್ಗಳು ಬರ್ತಾವಲ್ಲ, ಡ್ಯಾನ್ಸ್ ಮಾಡ್ತಾರಲ್ಲ, ಅದಕ್ಕೆ ಇದು ಮಾಡ್ಕೋತಾರೆ ಅವರು, ರಿಹರ್ಸೆಲ್ಲು ಮಾಡ್ಕೋತಾ ಇರುವಂಥದ್ದು. ಅಂದರೆ ತುಂಬ ಜನ ಕೆಲವರು ಗೊತ್ತಿರ್ತಾರೆ, ಕೆಲವರು ಗೊತ್ತಿರಲ್ಲ. ಇದು ಬಂದು ಹಯಗ್ರೀವ 27ಕ್ಕೇನೋ ರಿಲೀಸ್ ಆಗ್ತಾ ಇರೋದು. ಅಂದರೆ ನಾನೇನಿದ ಲಾಗ್ ಮಾಡಿ ಪ್ರಮೋಷನ್ನು ಏನೋ ಮಾಡ್ತಾಯಿಲ್ಲ, ಏಕೆಂದರೆ ಪ್ರಮೋಷನ್ ಮಾಡೋಕ್ಕೆ ಇದೇನು ಪ್ರಮೋಷನ್ಗೆ ಅಂತ ಏನೋ ಕರೆಸಿರ್ಲಿಲ್ಲ. ಬಟ್ ನಾವು ಗಿಲ್ಲಿಯವ್ರು ಬರ್ತಾರೆ ಅಂತ ಅಂದ್ರಲ್ಲ, ಆ ಉದ್ದೇಶಕ್ಕೋಸ್ಕರ ನಾವು ಬಂದಿದ್ದು. ಇಲ್ಲೂ ಸಾಕಷ್ಟು ಸ್ನೇಹಿತರೆಲ್ಲ ಮಾತಾಡ್ಸಿದ್ರು. ಇದು ಯಾವುದು ಬೇರೆ ಜಿಲ್ಲೆ ಅಂತಲೂ ಏನೋ ಹೇಳಿದ್ರು ಇವರು ಸ್ನೇಹಿತರು. ಇನ್ನೂ ಸಂಜೆ ಆಯ್ತಾ ಸಿಕ್ಕಾಬಟ್ಟೆ ಕ್ರೌಡ್ ಇರ್ತದೆ, ನೋಡಬೇಕು, ಸಖತ್ತಾಗೈತೆ ಮಾತ್ರ. ಇವರೆಲ್ಲ ಸ್ನೇಹಿತರೆಲ್ಲ ಮಾತಾಡ್ಸಿದ್ರು. ಹಲೋ, ಮೈಕ್ ಚೆಕ್ 1 2 3. ಮೈಕ್ ಚೆಕ್. ಇನ್ನೂ ಸ್ವಲ್ಪ ವಾಲ್ಯೂಮು ಬೇಕು, ಮಾನಿಟರ್ಸ್ ಓಪನ್ ಮಾಡಿ. ಹಲೋ, ಮೈಕ್ ಚೆಕ್ 1 2 3. ಮೈಕ್ ಚೆಕ್. ಹಲೋ, ನಮಸ್ಕಾರ ಮಂಡ್ಯ, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಅಷ್ಟೇ ಕೇಳಿಸ್ತಿದ್ಯಪ್ಪ, ಮಂಡ್ಯ ಜನತೆ ಸೌಂಡ್ ಕೇಳಿಸ್ತಾ ಇಲ್ಲ. ಸ್ವಲ್ಪ ಜೋರಾಗಿ ಸೌಂಡ್ ಮಾಡಬೇಕು ಮಂಡ್ಯ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹಯಗ್ರೀವ ಚಿತ್ರದ ಈ ಒಂದು ಅದ್ಭುತವಾದ ನಮ್ಮ ಪ್ರೀ ರಿಲೀಸ್ ಇವೆಂಟ್ ಮತ್ತು ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಅದ್ದೂರಿಯಾಗಿ ನಮ್ಮ ಮಂಡ್ಯದ ಜನತೆ ಮುಂದೆ, ಮಂಡ್ಯ ಜನತೆಯ ಸಾಕ್ಷಿಯಾಗಿ ಲೋಕಾರ್ಪಣೆಯಾಗುತ್ತೆ ಮತ್ತು ಮಂಡ್ಯ ಜನತೆಯ ಆಶೀರ್ವಾದದೊಂದಿಗೆ ಲೋಕಾರ್ಪಣೆಯಾಗುತ್ತೆ. ಫೆಬ್ರವರಿ 27ನೇ ತಾರೀಕು ವಿಶ್ವದಾದ್ಯಂತ ನಮ್ಮ ಹಯಗ್ರೀವ ಚಿತ್ರ ಎಲ್ಲ ಕಡೆ ಮಿನುಗುತ್ತೆ ಅಂತ ಹೇಳ್ಬೋದು. ಕನ್ನಡದ ಚಿತ್ರ ಎಲ್ಲ ರೆಡಿನಾ? ಓಕೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರಾರಂಭ ಮಾಡ್ತೀವಿ. ಇನ್ನೊಂದು 5 ನಿಮಿಷ ಇರಬಹುದು. ಹಯಗ್ರೀವ ಚಿತ್ರದ ಅದ್ಭುತವಾದ ಅದ್ದೂರಿಯಾದ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಕೂತ್ಕೋಬೇಕು. ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋ ಧನ್ವೀರ್ ಗೌಡರವರು, ಸಂಜನಾ ಆನಂದ್ ಅವರು ಮತ್ತು ಬಿಗ್ ಬಾಸ್ ಖ್ಯಾತಿಯ ಮಂಡ್ಯದ ಗಿಲ್ಲಿ ಅವರು, ಅಶ್ವಿನಿ ಗೌಡ ಅವರು, ಅದರ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಕೀರ್ತಿ ಪತಾಕೆಗೆ ಮತ್ತೊಂದು ನಮ್ಮ ಕನ್ನಡದ ಡಿ ಬಾಸ್ ಅವರ ಆಶೀರ್ವಾದದೊಂದಿಗೆ ಅವರ ಕುಟುಂಬ, ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು, ವಿನೀಶ್ ಅವರು ಎಲ್ಲರೂ ಬಂದು ಈ ಒಂದು ಅದ್ಭುತವಾದ ವೇದಿಕೆ ಮೇಲೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ, ಟ್ರೈಲರ್ ಲಾಂಚ್ ಮಾಡ್ತಾರೆ. ಸೊ ಅದಕ್ಕೂ ಮುಂಚೆ ನೀವೆಲ್ಲರೂ ಬಂದು ಕುತ್ಕೋಬೇಕು. ಎಲ್ಲ ಅಭಿಮಾನಿಗಳು ದಯವಿಟ್ಟು ಕುರ್ಚಿಗಳ ಮೇಲೆ ಆಸೀನರಾಗಬೇಕು. ಮಂಡ್ಯದ ಜನತೆಯ ಪ್ರೀತಿ ಸಿಕ್ಕಿದ್ರೆ ಸಾಕು, ವಿಶ್ವದಲ್ಲಿ ಬೇರೆ ಏನು ಬೇಕಾಗಿಲ್ಲ. ಸೊ ಮಂಡ್ಯ ಜನತೆ ಪ್ರೀತಿ ಸಿಕ್ಕಿದ್ರೆ ಸಾಕು. ಡೆಫಿನೆಟ್ಲಿ ಹಯಗ್ರೀವ ಬಾಕ್ಸ್ ಆಫೀಸ್ ಸೂಪರ್ ಡೂಪರ್ ಹಿಟ್ ಆಗಕ್ಕೆ ಬೇರೆ ಏನು ಕಾರಣನೇ ಬೇಕಾಗಿಲ್ಲ ಅಂತ ಹೇಳ್ಬೋದು. ದಯವಿಟ್ಟು ತಾವೆಲ್ಲರೂ ಕೂತ್ಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಪಾತ್ರರಾಗಬೇಕಾಗಿ ವಿನಂತಿಸ್ಕೊತಾ ಇದ್ವಿ. ನಮ್ಮ ಮಂಡ್ಯದ ಜನತೆ ಕೂತ್ಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾಗಬೇಕು. ಅಲ್ಲಿ ಬಹಳಷ್ಟು ಕುರ್ಚಿಗಳು ಖಾಲಿ ಇದಾವೆ, ಬೇಕಾಗಿ ವಿನಂತಿಸ್ಕೊತಾ ಇದ್ವಿ. ಇನ್ನೊಂದು ಈ ಅಣ್ಣರೇ ಸಿನಿಮಾ ಡೈರೆಕ್ಟ್ರು, ಹಯಗ್ರೀವ ಸಿನಿಮಾ ಡೈರೆಕ್ಟ್ರು ಅವರಿಗೆ. ಗಿಲ್ಲಿಯವರು ಬರೋ ಮೂಮೆಂಟ್ಸಲ್ಲಿ ಎಲ್ಲ ಯೋ ನೋಡಬೇಕು. ಅಲ್ಲಿ ಹೆಂಗೆ ಅಂತಂದರೆ ಒಂದಷ್ಟು ಜನ ಪೊಲೀಸ್ ಅಪ್ಪರು, ಇನ್ನೊಂದಷ್ಟು ಜನ ಬೌನ್ಸರು, ಬಾಡಿಗಾರ್ಡ್ಸು ಏನಿದ್ದಾರೆ ಅಲ್ಲಿ. ನಾವು ಅವರು ಎಂಟ್ರಿ ಬರುವಾಗ ನಾವು ವೀಡಿಯೋ ಮಾಡೋಕ್ಕೆ ಆಗಲ್ಲ. ಅಲ್ಲಿ ಇನ್ನೂ ಯಾರ ಕೈಯೋ ಮೊಬೈಲ್ ಕೊಟ್ಬಿಟ್ಟು ಹೋಗಿರ್ತೀವಿ, ಮಾತಾಡ್ಸೋಕ್ಕೂ ಕೂಡ ಆಗಲ್ಲ. ಇಷ್ಟು ಜನ ಪೊಲೀಸ್ನರಿದ್ರೂ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ನಾವು ನಿಂತ್ಕೊಂಡು ವೀಡಿಯೋ ಮಾಡೋಕ್ಕೂ ಆಗಲ್ಲ. ಅವ್ರ ಜೊತೆ ತಳ್ಳಾಡ್ಕೊಂಡು ಯಾವ ಮಟ್ಟಕ್ಕೆ ಅಂತ ಅಂದರೆ ಬಿಡಿಸೇ ಬಿಡ್ತಾರೆ. ಆದರೂ ಮ್ಯಾನೇಜ್ಮೆಂಟು ಇವೆಲ್ಲನ ಮಾಡೋದು ಭಾರಿ ಕಷ್ಟ ಐತೆ ನಿಜವಾಗ್ಲೂ. ಏಕೆ ಅಂತಂದರೆ ಇಂಥ ಶೋಗಳಿಗೆಲ್ಲ ಅವ್ರನ್ನ ಕರೆಸಬೇಕು ಅಂತಂದರೆ ಆ ಬಂದೋಬಸ್ತು ಇದ್ದರೂ ಮಾತ್ರನೇ, ಇಲ್ಲ ಅಂತಂದರೆ ಸಿಕ್ಕಾಬಟ್ಟೆ ಕಷ್ಟ ಆಯ್ತದೆ. ಯಾಕೆಂತಂದರೆ ಆ ಮೂಮೆಂಟಲ್ಲಿ ಯಾರೇ ಆಗಿರ್ಬೋದು ತಳ್ಳಿಬಿಡೋದು, ಕೆಡಗ್ಬಿಡೋದು, ಎಳೆದಾಡೋದು, ಈ ಥರ ಬೇಕಾದಷ್ಟು ನಡೆದೋಗ್ತವೆ. ಕೊನೆಗೆ ಟ್ರೈಲರ್ ಲಾಂಚ್ ಮಾಡಿದ್ರು. ಇಲ್ಲಿ ಎಲ್ಲ ಬಂದಿದ್ದಾರೆ ನೋಡಿ. ಇವರು ಸಮೃದ್ಧಿ ಮಂಜಣ್ಣರು ಮತ್ತು ರಾಮಚಂದ್ರಣ್ಣರು ಎಲ್ಲ ಬಂದವ್ರೆ. ಆಮೇಲೆ ಗಿಲ್ಲಿಯವರು ಬಂದವ್ರೆ. ಗಿಲ್ಲಿಯವರು ಇಲ್ಲಿ ಕೂತವ್ರೆ ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು. ಗಿಲ್ಲಿಯವರು ಬಂದರು. ಆಮೇಲೆ ಒಬ್ಬೊಬ್ಬರಾಗೆ ಬರ್ತಾಯಿದ್ರು. ನಿಮಗೆ ಇದು ವಿಡಿಯೋ ಈಗ ತೋರ್ತೀನಿ ನೋಡಿ.
ಆ ಜನದೊಳಗೆ ಮೀಟ್ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಅವಕಾಶ ಸಿಕ್ತು. ಒಬ್ಬರು ಸ್ನೇಹಿತರಿಗೆ ಮೊಬೈಲ್ ಕೊಟ್ಬಿಟ್ಟು ಹೋಗಿ ಮಾತಾಡಿಸ್ದೆ. ಅವರು ಕಂಡಿಡಿದ್ರು ನನ್ನ. ಅಂದರೆ ನಾವು ಹೆಂಗೆ ಈಗ ನಾವು ಹೆಂಗೆ ಮೊಬೈಲಲ್ಲಿ ವಿಡಿಯೋ ಮಾಡ್ತೀವಿ, ಸೋಷಿಯಲ್ ಮೀಡಿಯಾ ಉಪಯೋಗಿಸ್ತಾ ಇದ್ದೀವಿ. ಒಂದು ಟೈಮಲ್ಲಿ ಗಿಲ್ಲಿಯವರು ಕೂಡ ಅದೇ ಥರ ಸೋಷಿಯಲ್ ಮೀಡಿಯಾ ವಿಡಿಯೋ ಉಪಯೋಗಿಸ್ಕೊಂಡೆ ಇವತ್ತು ಈ ಮಟ್ಟಕ್ಕೆ, ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥದ್ದು. ಮಾಮೂಲಿ ಅವರು ಫೇಸ್ಬುಕ್ಕಲ್ಲಿ ಅಡ್ಡ ವೀಡಿಯೋಸು, ಕಾಮಿಡಿ ವೀಡಿಯೋಸು ಮಾಡ್ತಿದ್ರು. ಈಗ ನಾವೇನು ರೀಲ್ಸ್ ಮಾಡ್ತೀವಿ ಅದೇ ಥರ ಮಾಡ್ಕೊಂಡು ಬಂದಿದ್ದರಿಂದ ಅಭಿಮಾನ, ನಮಗೆ ತುಂಬ ಅಭಿಮಾನ ಆಗ್ತಾರೆ. ಯಾಕೆಂತಂದ್ರೆ ನಾವು ಸೋಷಿಯಲ್ ಮೀಡಿಯಾ ಅಲ್ವಾ, ಆ ಉದ್ದೇಶಕ್ಕೋಸ್ಕರ ಮೀಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಮೀಟ್ ಮಾಡಿದೆ. ತುಂಬ ಅಲ್ಲಿ ಮಾತಾಡೋಕ್ಕೆ ಅವಕಾಶನೇ ಸಿಗೋಲ್ಲ. ಏಕೆಂದರೆ ಟೈಮು ಅಲ್ಲಿ ಆ ಕ್ರೌಡು, ಆ ಜನದೊಳಗೆ. ಏಕೆಂದರೆ ಅಲ್ಲಿ ಪ್ರತಿಯೊಬ್ಬರೂ ಫೋಟೋ ತೆಗಿಸ್ಕೋಬೇಕು ಅನ್ನೋ ಹಂಬಲ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ದೊಡ್ಡ ಮಟ್ಟದಲ್ಲಿ. ಅದರಿಂದ ಅಲ್ಲಿ ಬಿಟ್ಟು ನಾವು ಅಲ್ಲಿ ಅವ್ರ ಹತ್ರ ಹೆಚ್ಚು ಮಾತಾಡೋಕ್ಕೆ ಆಗಲ್ಲ. ಮಾತಾಡೋಕ್ಕಾಗಲಿ ಒಂದು ಆ ಸೌಂಡಲ್ಲಿ ಆಮೇಲೆ ಅವರು ಮಾತಾಡೋದು ಕೇಳಿಸಲ್ಲ, ನಾವು ಮಾತಾಡೋದು ಕೇಳಿಸಲ್ಲ, ಅಷ್ಟು ಸೌಂಡು ಇರುತ್ತೆ. ಆಮೇಲೆ ಅವಕಾಶವೂ ಇರಲ್ಲ, ತುಂಬ ಕಮ್ಮಿ, ಅವಕಾಶ ಕೂಡ ಕಮ್ಮಿ. ಈಗ ವೇದಿಕೆ ಮೇಲೆ ನಮ್ಮ ಹಯಗ್ರೀವ ಚಿತ್ರತಂಡ ಮತ್ತು ಈಗಷ್ಟೇ ಬರ್ತಾ ಇದ್ದಾರೆ ನಮ್ಮ ಧನ್ವೀರ್ ಅವರು, ಧನ್ವೀರ್ ಗೌಡ, ನಮ್ಮ ಚಿತ್ರದ ನಾಯಕರು. ಅವರಿಗೆ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತು ಅವರ ಜೊತೆಗೆ ಚಿಕ್ಕಣ್ಣ ಅವರು ಸಹ ಬರ್ತಾ ಇದ್ದಾರೆ. ಅವರಿಗೂ ಆದರದ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸಾಂಗ್ ಹಾಕಿದ್ರೆ ತುಂಬ ಈಸಿ. ಅಲ್ಲಿ ನಾನು ಏನು ಜಾಸ್ತಿ ಮಾತಾಡೋ ಅವಶ್ಯಕತೆನೇ ಇರಲ್ಲ. ಸಾಂಗ್ ಹಾಕಂದು ಒಂದು ಅದು 5 ನಿಮಿಷ ಇರಲಿ 10 ನಿಮಿಷ ಇರಲಿ ಮುಗಿಸ್ಬಿಡ್ಬೋದು ವೀಡಿಯೋವ. ಇದು ಎಲ್ಲನೇ ತೋರ್ಕಂಡು. ಬಟ್ ಇಲ್ಲಿ ಸಾಂಗ್ ಹಾಕೋಕ್ಕೆ ಆಗಲ್ಲ, ಕಾಪಿ ರೈಟ್ಸ್ ಆಗೋಯ್ತವೆ. ಆ ಉದ್ದೇಶಕ್ಕೋಸ್ಕರ ಬ್ಯಾಕ್ಗ್ರೌಂಡು ಮಾತಾಡಲೇಬೇಕು. ಹಂಗೂ ನಾವು ಸಾಂಗ್ ಹಾಕಬೇಕು ಅಂತಂದರೆ ಮ್ಯೂಸಿಕ್ ಓನ್ ಮ್ಯೂಸಿಕ್ ಮಾಡಿಸ್ಕೊಂಡಿರ್ಬೇಕಾಗತ್ತೆ. ಇಲ್ಲ ಅಂದರೆ ಹಂಗಂಗೆ ಹಾಕೋಕ್ಕಾಗಲ್ಲ. ಆದರೂ ಕ್ರೇಜು, ಭಯಂಕರ ಕ್ರೇಜು. ಅಯ್ಯೋ, ಗಿಲ್ಲಿ 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 ಅಂತ. ಆಮೇಲೆ ಅದು ಯಾವುದೋ ಒಂದು ಹುಡುಗಿ ಏನೋ ಇದು ಗಿಫ್ಟು ಏನೋ ತಗೊಬಂದ್ಬಿಟ್ಟು ಪಾಪ ಸುಮಾರು ಹೊತ್ತು ಕಾಯ್ಕೊಂಡು ಗಿಲ್ಲಿಯವರ ಕೂಗಿ 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 ಅವ್ರಿಗೆ ಅದೇನೋ ಇದು ಕೊಡಬೇಕು ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಪ್ರಯತ್ನ ಪಡ್ತು. ಕೊನೆಗೆ ಆ ಹುಡುಗಿ ಒಬ್ಬರನ್ನ ಒಳಗಡೆ ಬಿಟ್ಟು ಅವ್ರಿಗೆ ಏನೋ ಉಡುಗೊರೆ ಕೊಡೋಕ್ಕೆ ಅಂತ ತಗೊಬಂದಿದ್ದನ್ನ ಕೊಟ್ಟು ವೀಡಿಯೋ ಮಾಡಿಸ್ಕೊಂಡು ಫೋಟೋ ತೆಗಿಸ್ಕೊಂಡು ಹೋಗ್ತು ಹುಡುಗಿ. ಇಲ್ಲಿ ಏನೋ ನೋಡಿ ಅಲ್ಲಿ ಅಯ್ಯೋ ರಾಮ, ತಲೆ ಕೆಟ್ಟೋಯ್ತದೆ. ಹೆಂಗೆ ಅನ್ಸ್ಬಿಡ್ತದೆ ಈಗ ಧನ್ವೀರ್ ಅವರು ಹೀರೋವರು ಎಂಟ್ರಿ ಹೆಂಗೆ ಅನ್ಸ್ಬಿಡ್ತದೆ ಅಂತಂದರೆ, ಅಯ್ಯೋ ಯಾಕೆ ಬೇಕು ಸುಮ್ಮನಿರಪ್ಪ, ಇದ್ರೊಳಗೆ ಹೋಗಿ ಹಂಗೆ ಎಲ್ಲೋ ಬಿದ್ದು ಪದ್ದಿ ಯಾಕೆ ಬರಬೇಕು ಅನ್ಸ್ಬಿಡ್ತದೆ. ನಾವು ದೂರನೇ ಕೂತಿದ್ದೆ. ಈ ಹುಡುಗನೇ ನನಗೆ ವಿಡಿಯೋ ಮಾಡಿಕೊಟ್ಟಾನೆ. ಈ ಹುಡುಗ ಕನ್ನಡಕ ಹಾಕಿರೋ ಹುಡುಗ. ಗಿಲ್ಲಿಯವ್ರ ಮೀಟ್ ಮಾಡಬೇಕಾದ್ರೆ ಆ ಹುಡುಗ ನನಗೆ ವಿಡಿಯೋ ಮಾಡಿಕೊಟ್ಟಿದ್ದು. ಯಾವ ಫೋಟೋ ಬೇಡ, ಯಾವ ವಿಡಿಯೋ ಬೇಡ, ಎಲ್ಲರ ದೂರದ ಕೂತಿರಮ್ಮ ಅನ್ನಿಸ್ತದೆ. ಏನು ಹಂಗೆ ತಳ್ಕಂಡು ಹೋಗ್ತಾರೆ ದಡಾರ್ ಅಂತ, ಎಲ್ಲ ಬಿದ್ದೋಗುವಂಗೆ. ಹಬ್ಬ ನೋಡಬೇಕು ಇನ್ನು ಮುಂದಕ್ಕೆ ಇನ್ನು ಯಾವ ಮಟ್ಟಕ್ಕೆ ಕ್ರೇಜು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೋ ಏನಾಯ್ತದೋ. ಪಾಪ ಸೆಲೆಬ್ರಿಟಿಗಳಿಗೂ ಕಷ್ಟ ಇರ್ತದೆ ಜೀವನ. ಏನು ಅವ್ರು ಹೊರ್ಗಡೆ ಓಡಾಡುವಂಗೆ ಇಲ್ಲ ಬಿಟ್ಟಾರ. ಇಲ್ಲಿ ಒಬ್ರ ಮೇಲೆ ಒಬ್ಬರು ಬಿದ್ಕೊಂಡು ಎಳ್ಕಂಡು ಹೆಂಗೆ ಅಂತಂದರೆ ಆಶ್ಚರ್ಯ. ಈ ಸೌಂಡ್ ಹಾಕ್ಬೇಕಾಯ್ತ ನೋಡ್ಬೇಕದ. ಈಗ ನಮ್ಮ ಚಿಕ್ಕಣ್ಣ ಅವರು ಬರ್ತಾ ಇದ್ದಾರೆ. ಸೊ ಈಗ ಬರ್ಮಾಡ್ಕೊಳ್ಳೋಣ ಚಿಕ್ಕಣ್ಣ ಅವ್ರನ್ನ. ಬರ್ಲಿ ಜೋರಾದ ಚಪ್ಪಾಳೆ. ನಮ್ಮ ಕರ್ನಾಟಕದ ಮತ್ತೊಬ್ರು ಪ್ರಖ್ಯಾತ ನಾಯಕರು, ನಮ್ಮೆಲ್ಲರನ್ನ ನಗೆಗಡ್ಲಲ್ಲಿ ತೇಲ್ಸಿದಂತ ಹೆಗ್ಗಳಿಕೆ ನಮ್ಮ ಚಿಕ್ಕಣ್ಣ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಆದರದ ಸ್ವಾಗತ. ನಮ್ಮ ಕರ್ನಾಟಕದ ಹೆಮ್ಮೆಯ ನಾಯಕರು ಚಿಕ್ಕಣ್ಣ ಅವರಿಗೆ ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ದಯವಿಟ್ಟು ಎಲ್ಲರೂ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊತಾ ಇದೀವಿ. ಹಯಗ್ರೀವ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮ ಫೆಬ್ರವರಿ 27ನೇ ತಾರೀಕು ಪುಷ್ಪ, ಆಮೇಲೆ ಸಾರ್ಗಾಕದ್ ನೀವು ಮಾಡಿದ್ ಸಿನಿಮಾ ಹಿಟ್ ಮಾಡ್ಕೊಡಿ. ಥ್ಯಾಂಕ್ ಯು. ಧನ್ಯವಾದಗಳು. ಸಂಪೂರ್ಣವಾದ ತಂಡಕ್ಕೊಂದು ಜೋರಾದ ಚಪ್ಪಾಳೆಯೊಂದಿಗೆ
ಪ್ರೀತಿಯ ಮೊದಲು ಸಮೃದ್ಧಿ ಮಂಜಣ್ಣರು ಮೋಸ್ಟ್ ಪ್ರೊಡ್ಯೂಸರ್ ಅವರೇ ಅನಿಸುತ್ತೆ, ಅವ್ರು ಬಂದರು. ಅದಾದ ನಂತರ ರಾಮಚಂದ್ರಣ್ಣರು ಬಂದರು. ಹಂಗೆ ಒಬ್ಬೊಬ್ರಾಗಿ ಬರ್ತಾಯಿದ್ರು. ಆಮೇಲೆ ಗಿಲ್ಲಿ ಬ್ರದರು ಬಂದರು. ಆಮೇಲೆ ಹೀರೋಯಿನ್ ಬಂದರು ಮೊದಲು. ಆಮೇಲೆ ಧನ್ವೀರ್ ಸರ್ ಅವ್ರು ಬಂದರು. ಆಮೇಲೆ ಚಿಕ್ಕಣ್ಣ ಅಣ್ಣವ್ರು ಬಂದರು. ಆಮೇಲೆ ಈಗ ನೋಡಿ ದರ್ಶನ್ ಸಾರು ಮಗ ಅವರು ವಿನೂತ್ ಅವರು ಬಂದರು. ವಿಜಯಲಕ್ಷ್ಮಿ ಮೇಡಮು ಎಂಟ್ರಿ ಒಬ್ಬೊಬ್ಬರಾಗಿ ಬಂದಿದ್ದು. ಎಲ್ಲ ಒಂದೇ ಸಲ ಬಂದಿಲ್ಲ, ಎಲ್ಲ ಒಬ್ಬೊಬ್ಬರಾಗಿ ಬಂದಿದ್ದರು. ಮಾತ್ರ ಜನನ ಮಾತ್ರ ಕಂಟ್ರೋಲ್ ಮಾಡೋಕ್ಕೆ ಆಯ್ತಾ ಇರಲಿಲ್ಲ. ಗಿಲ್ಲಿನಂತೂ ಯಾವ ಕಡೆನೂ ಬಿಡ್ತಾನೆ ಇಲ್ಲ. ಇತ್ತಿಂದಲೂ ಬರ್ತಾರೆ ಫೋಟೋ, ಫ್ರಂಟಿಂದ ಬರ್ತಾರೆ, ಬ್ಯಾಕಿಂದ ಬರ್ತಾರೆ, ಏನು ಬಿಡ್ತಾನೆ ಇಲ್ಲ. ಕೊನೆಗೆ ಟ್ರೈಲರ್ ಲಾಂಚ್ ಮಾಡಿದ್ರು. ಹಯಗ್ರೀವ ಟ್ರೈಲರು ಲಾಂಚ್ ಆಯಿತು, ಚೆನ್ನಾಗಿತ್ತು. ಎಲ್ಲರೂ ಈಗ ಸ್ಟೇಜ್ ಮೇಲೆ ಎಲ್ಲರನ್ನೂ ಕರೆದ್ರು. ಸ್ಟೇಜ್ ಮೇಲೆ ಇರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಹೀರೋಯಿನ್ನು, ಪ್ರೊಡ್ಯೂಸರು ಚಿಕ್ಕಣ್ಣ ಅವರು, ಗಿಲ್ಲಿ ಅವರು ಎಲ್ಲರೂ ಸ್ಟೇಜ್ ಮೇಲೆ ಇದ್ದಾರೆ. ಫೈನಲಾಗಿ ಎಲ್ಲ ಈವೆಂಟು ಇದು ಮುಗೀತು. ಎಲ್ಲ ಹೆಂಗೋ ರಿಯಲಾಗಿ ಅವ್ರನ್ನ ನೋಡ್ದಂಗೂ ಆಯಿತು, ಚೆನ್ನಾಗಿ ನಡೀತು. ಬಟ್ ಅಷ್ಟೊತ್ತಿಗೆ ಆಲೇ ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ಈ ವರ್ಷದ ಮೊದಲ ಮಳೆ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ಎಷ್ಟೊತ್ತು ಗಂಟೆ ಇರೋದು ಅಂತ ಅಂದ್ಬಿಟ್ಟು ಆಮೇಲೆ ಗಿಲ್ಲಿ ಬ್ರದರ್ ಆಮೇಲೆ ಸಿಗ್ತೀನಿ ಅಂತಲೂ ಅಂದರು. ಆದರೂ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಬಂದು ಮಳೆ ಬರ್ತಾಯಿತ್ತಲ್ಲ, ಇನ್ನು ಅಲ್ಲಿ ಆ ರಸ್ಸು ಒಳಗೆ ಮೀಟ್ ಮಾಡೋಕ್ಕಾಗೋದೇ ಇಲ್ಲ. ಇನ್ನು ಜೀವಮಾನಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಏನು ಎಳೆದಾಡೋದು ತಳ್ಳಾಡೋದು ಕಷ್ಟ ಅಂತ ಅಂದ್ಬಿಟ್ಟು ನಾವು ಬಂದು ಕೊನೆಗೆ ಮಳೆಯಲ್ಲಿ ನೆನ್ಕ ಬರೋ ಥರ ಆಯಿತು. ಅದು ಅಲ್ಲದೆ ಈ ವರ್ಷದ ಮೊದಲ ಮಳೆ ಈ ಥರ ನೈಟು ನಾವು ದೊಡ್ಡ ಗಾಡಿ ತಗೊಂಡೋಗಿದ್ರೆ ಸರ ಬಿಡೋದು, ಹೊಸಕಲ್ಲೈಲ್ಯಾಂಡ್ ಆ ಸ್ಕೂಟ್ರಲ್ಲಿ ಹೋಗಿದ್ದು, ಮಳೆಯಲ್ಲಿ ನೆನ್ಕ ಬರೋ ಪರಿಸ್ಥಿತಿ ಆಗೋಯ್ತು. ಸುಮಾರು ಒಂದು 10 ಗಂಟೆ ಅನ್ಕೋತೀನಿ, 10 ಗಂಟೆ ಏನೋ ಆಯಿತು ನಾವು ಮನೆಗೆ ಬರೋದಕ್ಕೆ. ಎಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.